ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ತಂತ್ರಜ್ಞಾನದ ಪ್ರಮುಖ ಶಕ್ತಿಯಾಗಿರುವಂತಹ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವೆಲ್ಲರೂ ಕೂಡ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳೋ ರೀತಿಯಲ್ಲಿ AI. ಈ AI ಇದೆಯಲ್ಲ ಪ್ರತಿ ಕ್ಷೇತ್ರದಲ್ಲೂ ಕೂಡ ತನ್ನ ಹೆಜ್ಜೆ ಗುರುತನ್ನ ಮೂಡಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯ 2026-27ನೇ ಶೈಕ್ಷಣಿಕ ವರ್ಷದಿಂದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ AI ಅನ್ನ ಪಠ್ಯಕ್ರಮದ ಭಾಗವಾಗಿ ಪರಿಚಯ ಮಾಡಿಕೊಡಬೇಕು ಅನ್ನುವಂತಹ ನಿರ್ಧಾರವನ್ನ ಬಂದಿದೆ. ಇದೊಂದು ಕ್ರಾಂತಿಕಾರಿ ಕ್ರಮ ಅಂತಾನೆ ಹೇಳ್ಬಹುದಾಗಿದೆ. ಭಾರತದ ಶಾಲಾ ಶಿಕ್ಷಣದ ಇತಿಹಾಸದಲ್ಲಿ ಇದೊಂದು ಮಹತ್ವದ ತಿರುವು. ಈ ನಿರ್ಧಾರ ನಮ್ಮ ಮಕ್ಕಳನ್ನ ಕೇವಲ ಕಲಿಕಾ ವಿಷಯಗಳಿಗಷ್ಟೇ ಸೀಮಿತಗೊಳಿಸದೆ ಭವಿಷ್ಯದ ಡಿಜಿಟಲ್ ಯುಗಕ್ಕೆ ಸಮರ್ಥವಾಗಿ ಸಿದ್ಧಪಡಿಸುವಂತಹ ದೂರದೃಷ್ಟಿಯನ್ನ ಹೊಂದಿದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. 3ನೇ ತರಗತಿಯ ಪಠ್ಯಕ್ರಮ ಅತ್ಯಂತ ಸರಳ ಮತ್ತು ಚಟುವಟಿಕೆ ಆಧಾರಿತವಾಗಿರುತ್ತೆ. ಇಲ್ಲಿ ಕ್ಲಿಷ್ಟಕರ ಕೋಡಿಂಗ್ ರೀತಿಯಲ್ಲಿ ಇರೋದಿಲ್ಲ. ಬದಲಿಗೆ ಮಕ್ಕಳ ಸುತ್ತಮುತ್ತಲಿನ AI ಪರಿಕಲ್ಪನೆಗಳಾದಂಥ ಈಗ ಸ್ಮಾರ್ಟ್ ಫೋನ್ನಲ್ಲಿ ಮುಖವನ್ನ ಗುರುತಿಸುವಿಕೆ ಅದು ಹೇಗೆ ಕೆಲಸ ಮಾಡುತ್ತೆ ಅಥವಾ ಶಿಫಾರಸಿನ ವ್ಯವಸ್ಥೆಗಳು ಹೇಗೆ ನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ಮೂಲಭೂತ ವಿಷಯಗಳನ್ನ ಆಟಗಳ ಮೂಲಕ ಪರಿಚಯವನ್ನ ಮಾಡಲಾಗುತ್ತೆ. ಇದರಿಂದಾಗಿ ಮಕ್ಕಳಲ್ಲಿ ವಿಶ್ಲೇಷಣಾತ್ಮಕ ಚಿಂತನೆ, ಸಮಸ್ಯೆಯನ್ನ ಪರಿಹರಿಸುವಂತಹ ಕೌಶಲ್ಯಗಳ ಬೆಳೆಯುತ್ತೆ ಮತ್ತು ಡೇಟಾ ಬಗ್ಗೆ ಆರಂಭಿಕ ಅರಿವನ್ನ ಮೂಡಿಸುತ್ತೆ ಅಂತ ಸಚಿವಾಲಯ ಭರವಸೆಯನ್ನ ವ್ಯಕ್ತಪಡಿಸಿದೆ. ಜಗತ್ತು ವೇಗವಾಗಿ ಬದಲಾಗ್ತಾ ಇದೆ. 2030ರ ಉದ್ಯೋಗಗಳಲ್ಲಿ ಕನಿಷ್ಠ 60% ಅಷ್ಟು AI ಸಂಬಂಧಿತ ಕೌಶಲ್ಯಗಳ ಅಗತ್ಯ ಇರುತ್ತೆ. ನಮ್ಮ ಮಕ್ಕಳು ತಡವಾಗಿ ಈ ತಂತ್ರಜ್ಞಾನಗಳನ್ನ ಕಲಿಯೋದಕ್ಕಿಂತ ಆರಂಭದಲ್ಲೇ ಅವುಗಳೊಂದಿಗೆ ಬೆಳಿಬೇಕು. 3ನೇ ತರಗತಿಯಲ್ಲಿ ಈ ಪರಿಚಯ ಅವರಲ್ಲಾದ್ರೆ ಸೃಜನಶೀಲತೆಯನ್ನ ಉತ್ತೇಜಿಸುತ್ತೆ. ಅವರು ಕೇವಲ ಸಾಫ್ಟ್ವೇರ್ ಬಳಕೆದಾರರಾಗೋದಲ್ಲ, ಭವಿಷ್ಯದ AI ತಂತ್ರಜ್ಞಾನಗಳನ್ನ ನಿರ್ಮಿಸುವಂತವರಾಗ್ತಾರೆ. ಇದು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸುವಂತಹ ದೊಡ್ಡ ಹೆಜ್ಜೆಯಾಗಿದೆ. ಈ ಒಂದು ಯೋಜನೆ ಶ್ರೇಷ್ಠವಾಗಿದೆ, ಆದ್ರೆ ಇದನ್ನ ಕಾರ್ಯರೂಪಕ್ಕೆ ತರುವುದು ಒಂದು ದೊಡ್ಡ ಮಹಾ ಸವಾಲು ಅಂತಾನೆ ಹೇಳ್ಬೋದು. 2026-27ನೇ ವೇಳೆಗೆ ದೇಶದ 3ನೇ ತರಗತಿಯ ಪ್ರತಿ ವಿದ್ಯಾರ್ಥಿಗೆ AI ಶಿಕ್ಷಣ ತಲುಪಬೇಕಾದ್ರೆ ಮೊದಲಿಗೆ ಮೂಲ ಸೌಕರ್ಯಗಳ ಕೊರತೆ ನಿವಾರಣೆಯಾಗಬೇಕು. ಇದು ಅತ್ಯಂತ ಮುಖ್ಯವಾದಂತಹ ವಿಚಾರ. ಅನೇಕ ಸರ್ಕಾರಿ ಮತ್ತು ಗ್ರಾಮೀಣ ಶಾಲೆಗಳಲ್ಲಿ ಇವತ್ತಿಗೂ ಕೂಡ ಕಂಪ್ಯೂಟರ್ ಲ್ಯಾಬ್ಗಳಿಲ್ಲ, ಒಂದು ಸುಸ್ಥಿರವಾದಂತಹ ಇಂಟರ್ನೆಟ್ ಇಲ್ಲ, ಒಂದು ಇಂಟರ್ನೆಟ್ ಸೌಲಭ್ಯ ಕರೆಕ್ಟ್ ಆಗಿ ನೆಟ್ವರ್ಕ್ ಸಿಗೋದಿಲ್ಲ ಮತ್ತು ನಿರಂತರವಾಗಿ ವಿದ್ಯುತ್ ಕೂಡ ಲಭ್ಯವಾಗ್ತಾ ಇಲ್ಲ. ಎಷ್ಟೋ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ನಿರಂತರ ವಿದ್ಯುತ್ ಪೂರೈಕೆಯ ಕೊರತೆ ಕೂಡ ಇದೆ. ಈ ಡಿಜಿಟಲ್ ಸಮಸ್ಯೆಗಳನ್ನ ಮೊದಲು ನಿವಾರಿಸಬೇಕಾದಂತಹ ಅಗತ್ಯತೆ ಇದೆ. ಇನ್ನು ಎರಡನೇದು ಮತ್ತು ಬಹು ಮುಖ್ಯವಾದ ಸವಾಲು ಅಂತ ಅಂದ್ರೆ ಶಿಕ್ಷಕರಿಗೆ ಈ AI ಕುರಿತು ತರಬೇತಿಯನ್ನ ನೀಡಬೇಕಾಗುತ್ತೆ. ಮಕ್ಕಳಿಗೆ AI ಪಾಠವನ್ನ ಶಿಕ್ಷಕರು ಹೇಳ್ಕೊಡ್ಬೇಕು ಅಂದ್ರೆ ಮೊದಲು ಶಿಕ್ಷಕರು ತಂತ್ರಜ್ಞಾನದಲ್ಲಿ ಪರಿಣಿತಿಯನ್ನ ಹೊಂದಿರಬೇಕು. ಸಚಿವಾಲಯ ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ರೂ ಕೂಡ ದೇಶದಾದ್ಯಂತ ಲಕ್ಷಾಂತರ ಶಿಕ್ಷಕರಿಗೆ ಗುಣಮಟ್ಟದ ತರಬೇತಿಯನ್ನ ನೀಡುವುದು, ಗುಣಮಟ್ಟದ ಸೌಲಭ್ಯಗಳು, ಈ ತರಬೇತಿಗಳನ್ನ ನೀಡುವಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಲ್ಲದೆ ಪಠ್ಯಕ್ರಮದಲ್ಲಿ AIನ ಜವಾಬ್ದಾರಿಯುತವಾದಂತಹ ಬಳಕೆ ಮತ್ತು ನೈತಿಕ ಅಂಶಗಳ ಬಗ್ಗೆ ಕೂಡ ಒತ್ತು ನೀಡಲಾಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿಯೇ ಸೈಬರ್ ಸುರಕ್ಷತೆ ಮತ್ತು ಡೇಟಾ ಗೌಪ್ಯತೆಯ ಪಾಠಗಳನ್ನ ಹೇಳುವ ಮೂಲಕ ಅವರನ್ನ ಭವಿಷ್ಯದ ಸವಾಲುಗಳಿಗೆ ಸಿದ್ಧಪಡಿಸಬೇಕಾಗಿದೆ. 2026-27ನೇ ಶೈಕ್ಷಣಿಕ ವರ್ಷದಿಂದ 3ನೇ ತರಗತಿಯಿಂದಲೇ AI ಅನ್ನ ಪಠ್ಯಕ್ರಮಕ್ಕೆ ಸೇರಿಸುವಂತಹ ಈ ನಿರ್ಧಾರ ಭಾರತವನ್ನ ಭವಿಷ್ಯದ ಜ್ಞಾನ ಆಧಾರಿತ ಆರ್ಥಿಕತೆಯತ್ತ ಕೊಂಡೊಯ್ಯುವಂತಹ ಬಲವಾದ ಹೆಜ್ಜೆಯಾಗಿದೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಕೇವಲ ಓದು ಬರಹದ ಜ್ಞಾನವನ್ನ ಮಾತ್ರ ನೀಡೋದಿಲ್ಲ, ಅದರ ಜೊತೆಗೆ ಯಂತ್ರಗಳ ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಮತ್ತು ಮಾನವೀಯ ಸಮಸ್ಯೆಗಳನ್ನ ಬಗೆಹರಿಸುವುದು ಮತ್ತೆ ಅದನ್ನ ಬಳಸುವಂತಹ ಸಾಮರ್ಥ್ಯವನ್ನ ಕೂಡ ನೀಡುತ್ತೆ. ಸರ್ಕಾರದ ಈ ಮಹತ್ವಾಕಾಂಕ್ಷೆಯ ಯೋಜನೆ ಯಶಸ್ವಿಯಾಗಬೇಕು ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು, ಶಿಕ್ಷಣ ತಜ್ಞರು ಮತ್ತು ಉದ್ಯಮ ವಲಯಗಳು ಒಗ್ಗೂಡಿ ಶಿಕ್ಷಕರ ತರಬೇತಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಯ ಸವಾಲುಗಳನ್ನ ಎದುರಿಸಬೇಕಾಗಿದೆ. ಈ ದೂರದೃಷ್ಟಿ ಕ್ರಮದಿಂದ ಭಾರತ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಜಗತ್ತಿಗೆ ಮಾದರಿಯಾಗುವಂತಹ ಎಲ್ಲ ಸಾಧ್ಯತೆಗಳಿವೆ.
ಶಿಕ್ಷಣ ಸಚಿವಾಲಯದ ಈ ಹೆಜ್ಜೆ ಭಾರತದ ಶೈಕ್ಷಣಿಕ ಇತಿಹಾಸದಲ್ಲಿ ಒಂದು ತಿರುವು ನೀಡಬಲ್ಲದು. ಎಐಯನ್ನ ಆರಂಭಿಕ ಹಂತದಲ್ಲೇ ಪರಿಚಯಿಸುವ ಮೂಲಕ ಮುಂದಿನ ಪೀಳಿಗೆಯನ್ನ ಜಾಗತಿಕ ತಾಂತ್ರಿಕ ಯುದ್ಧಕ್ಕೆ ಸಿದ್ಧಪಡಿಸುವಂತಹ ಆಕಾಂಕ್ಷೆ ಸರ್ಕಾರದ ಮುಂದಿದೆ. 2026-27ರ ಗಡುವನ್ನ ತಲುಪೋದಕ್ಕೆ ಇನ್ನ ಕೇವಲ 2 ವರ್ಷ ಕೂಡ ಇಲ್ಲ, ಇನ್ನ ಕಡಿಮೆ ಸಮಯ ಇದೆ. ಮೂಲ ಸೌಕರ್ಯ, ಶಿಕ್ಷಕರ ತರಬೇತಿ ಮತ್ತು ಪಠ್ಯಕ್ರಮದ ಸಮಾನ ಹಂಚಿಕೆಯ ಸವಾಲುಗಳನ್ನ ಸರ್ಕಾರ ಎಷ್ಟು ಪರಿಣಾಮಕಾರಿಯಾಗಿ ನಿಭಾಯಿಸುತ್ತೆ ಅನ್ನೋದ್ರ ಮೇಲೆ ಈ ಒಂದು ವಿಷಯ ನಿಂತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆ ಯಶಸ್ಸು ಸರ್ಕಾರದ ಮೇಲೆ ಮತ್ತು ಶಿಕ್ಷಕರ ಮೇಲೆ ಮತ್ತು ಶಿಕ್ಷಣ ಇಲಾಖೆಯ ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಮಕ್ಕಳ ಮುಂದಿನ ಎಐ ಭವಿಷ್ಯ ನಿಂತಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.